ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಗಿರಿಧರ್ ಭಟ್. ಕರ್ಮಣ ಮಹಾನ್ ಭವತಿ ನಾತು ಜನ್ಮನ. ನೋಡಿ, ಮನುಷ್ಯ ಜನ್ಮದಿಂದ ಅಲ್ಲ, ಕರ್ಮದಿಂದ ಮಹಾನ್ ಆಗ್ತಾನೆ, ದೊಡ್ಡವನಾಗ್ತಾನೆ. ಅಂದರೆ ಕರ್ಮವನ್ನು ಸರಿಯಾಗಿ ಪಾಲಿಸಬೇಕು, ಸರಿಯಾದಂಥ ದಾರಿಯಲ್ಲಿ ನಡಿಬೇಕು ಅನ್ನೋದು ಮಾತು. ಅನೈತಿಕ ಸಂಬಂಧ, ಪರಸ್ತ್ರೀ ಸವಾಸ, ಇದು ಬದುಕಿನಲ್ಲಿ ಎಲ್ಲೋ ಒಂದು ಕಡೆ ನಿಮ್ಮ ಸುಖ ಸಂಸಾರವನ್ನು ಹಾಳುಗೆಡುತ್ತೆ. ಅದೇನು ನೋಡಿರ್ತಾರೋ, ಅದೇನು ಮಾಡಿರ್ತಾರೋ, ಅದೇನು ವಿಚಾರ ಇರುತ್ತೋ, ಆದರೂ ಕೂಡ ಯಾವುದಾದ್ರೂ ಒಂದು ಅನೈತಿಕವಾದಂಥ ಸಂಬಂಧಗಳಿಂದ ನಿಮ್ಮ ಹೆಂಡತಿ ಮಕ್ಕಳು ಒಂದು ರೀತಿಯಲ್ಲಿ ಜೀವನನ ಅಂಧಕಾರದಲ್ಲಿ ಸಾಗಿಸೋ ಹಾಗೆ ನಡೆಸ್ತೀರ. ಇದು ಪುರುಷನಿಗೆ ಅಷ್ಟೇ ಅಲ್ಲ, ಎಲ್ಲದಕ್ಕೂ ಅನ್ವಯ ಆಗುತ್ತೆ. ಅವರವರ ಭಾವನೆಗೆ ಅವ್ರು ತಿಳ್ಕೊಳ್ಬೇಕಷ್ಟೆ. ಇಂಥ ಅನೈತಿಕ ಸಂಬಂಧಗಳಿಂದ ಸಂಸಾರವನ್ನು ಸರಿಪಡಿಸಬೇಕು. ಸಂಸಾರದಲ್ಲಿ ಇಂತಹ ಸಂಬಂಧಗಳು ಏನಾಗುತ್ತೆ, ದುಡಿದಿದ್ದು ಗಳಿಸಿದ್ದು ಮತ್ತೊಂದು ಮಗದೊಂದು ಎಲ್ಲವೂ ಕೂಡ ಕಂಡರ ಪಾಲಾಗುತ್ತೆ. ಇಲ್ಲಿ ನಂಬ್ಕೊಂಡು ಬಂದಿರತಕ್ಕಂತಹ ತನಗೆ ಹುಟ್ಟಿರ್ತಕ್ಕಂಥ ಮಕ್ಕಳು ಬೀದಿ ಪಾಲಾಗ್ತಾರೆ. ನಂಬಿ ಬಂದಂತಹ ಪತ್ನಿ ಎಲ್ಲೋ ಒಂದು ಕಡೆ ಗೋಳಾಡ್ಕೊಂಡು ದಿನೇಕವಾಗಿ ಕಣ್ಣೀರಲ್ಲೇ ಕೈ ತೊಳೆಯುವಂಥ ಒಂದು ಪರಿಸ್ಥಿತಿ ಬರುತ್ತೆ. ಈ ವ್ಯಕ್ತಿ ದುಡಿತಾನೆ, ಹಣ ಮಾಡ್ತಾನೆ, ಎಲ್ಲ ಮಾಡ್ತಾನೆ, ತಗೊಂಡೋಗಿ ಇನ್ನೊಬ್ಬರು ಬಾಯಿಗೆ ಹಾಕ್ತಾ ಇರ್ತಾನೆ. ಅಲ್ಲಿ ಏನು ಕಂಡಿದ್ದಾನೋ ಅಂಥದ್ದು ಅದು ಭಗವಂತನಿಗೆ ಗೊತ್ತು. ಆದರೆ ಇಂಥ ಅನೈತಿಕ ಸಂಬಂಧಗಳಿಂದ ನಿಮ್ಮ ಸಂಸಾರ ಜೀವನ ಹಾಳಾಗೋದು ನಿಶ್ಚಿತ. ನೋಡಿರಿ, ಎಷ್ಟು ವರ್ಷ ನೀವು ಬದುಕ್ತೀರಾ, ಎಷ್ಟು ವರ್ಷ ನಿಮಗೆ ಯೌವನ ಇರುತ್ತೆ, ಎಷ್ಟು ಶಕ್ತಿ ನಿಮ್ಮಲ್ಲಿ ಅಡಗಿರುತ್ತೆ. ಯಾವತ್ತಾದರೂ ಒಂದು ದಿನ ಮುಪ್ಪು ಬರಲೇಬೇಕು, ದೇಹಕ್ಕೆ ಸುಕ್ಕಾಗಲೇಬೇಕು, ದೇಹ ಮಣ್ಣಿಗೆ ಸೇರಲೇಬೇಕು. ಆ ಮುಪ್ಪು ಬಂದಾಗ, ದೇಹಕ್ಕೆ ಸುಕ್ಕಾದಾಗ ಗೊತ್ತಾಗುತ್ತೆ, ನಾನೆಲ್ಲ ಇಷ್ಟೊಂದು ಹಾಳು ಮಾಡ್ಕೊಂಬಿಡ್ನಾ ದುಡ್ಡು ಅಂಥೇಳಿ. ಅದಕ್ಕಿಂತ ಮುಂಚೆ ಎಚ್ಚರ ಆಗೋದು ಬಹಳ ಒಳ್ಳೆಯದು. ಇಂಥ ಅನೈತಿಕ ಸಂಬಂಧವನ್ನು ತೊಲಗಿಸ್ಬೇಕು. ಸರಳವಾಗಿರ್ತಕ್ಕಂತಹ ಪರಿಹಾರವನ್ನು ನಾನು ಮೊದಲು ತಿಳಿಸ್ತಾ ಇದ್ದೀನಿ. ನೋಡಿ, ಇದು ಒಂದು ದೀಪವನ್ನು ಹಚ್ಚುವಂಥ ಒಂದು ಕ್ರಿಯೆ. ದೇವರ ಮನೆಯಲ್ಲಿ 21 ದಿನಗಳ ಕಾಲ ದೀಪವನ್ನು ಬೆಳಗಿಸ್ಬೇಕು. ಯಾವ ರೀತಿಯಲ್ಲಿ? ಒಂದು ಮಣ್ಣಿನ ಹಣತೆಯನ್ನು ತೆಗೆದುಕೊಳ್ಳಿ, ಅದಕ್ಕೆ ತುಪ್ಪವನ್ನು ಹಾಕಿ, ಹಾಗೆ ಈ ಬನ್ನಿ ಗಿಡದ ಕಟ್ಟಿಗೆಗಳು ಸಿಗುತ್ತೆ ನಿಮಗೆ, ಚಕ್ಕೆನೋ ಕಟ್ಟಿಗೆನೋ, ಅದನ್ನು ಚಿಕ್ಕದಾಗಿರ್ತಕ್ಕಂಥದ್ದನ್ನ ಹಾಕಿ ದೀಪವನ್ನು ಬೆಳಗಿಸಿ. ಅಂದರೆ ತುಪ್ಪದ ಸಹಾಯದಿಂದ ಕಟ್ಟಿಗೆಯನ್ನು ಬೆಳಗಿಸಿ ಅಷ್ಟೇ. ಅದೇ ದೀಪ ಅಂತ ತಿಳ್ಕೊಳ್ಬೇಕು ನೀವು. ಬತ್ತಿ ಗಿತ್ತಿ ಉಪಯೋಗಿಸೋದು ಬೇಡ. ಇಲ್ಲಿ ಅದರಲ್ಲಿ 4 ಏಲಕ್ಕಿ, ಮತ್ತು ದೀಪ ಬೆಳಗಬೇಕಾದ್ರೆ ಕರ್ಪೂರ ಬೇಕಾದರೆ ತಾವು ಉಪಯೋಗಿಸ್ಕೊಳ್ಬೋದು, ಏನು ತೊಂದರೆ ಇಲ್ಲ. ಆ ದೀಪದಲ್ಲಿ 4 ಏಲಕ್ಕಿಯನ್ನು ಹಾಕಿ, 4 ಲವಂಗವನ್ನು ಹಾಕಿ, ಬೆಳಗ್ಗೆ ಮತ್ತು ಸಂಜೆ ದೀಪವನ್ನು ಬೆಳಗಿಸಿ. ಅದೇನು ದೀಪ ನೋಡ್ಕೊಂಡು ಕೂರುವಂಥದ್ದೇನಿಲ್ಲ, ಆರೋಗ್ಯದ ಏನು ತೊಂದರೆ ಇಲ್ಲ, ಅದ್ರ ಬಗ್ಗೆ ಯೋಚನೆ ಬೇಡ, ಬೆಳಗಿಸೋದು ಅಷ್ಟೇ ನಿಮ್ಮ ಕೆಲಸ. ಹೀಗೆ 21 ದಿನಗಳ ಕಾಲ ತಾವು ಬೆಳಗಿಸಿ, 21 ದಿನದ ನಂತರ ನಿಮ್ಮ ಪತಿ ಏನು ಅನೈತಿಕ ಸಂಬಂಧ ಯಾರು ಇಟ್ಕೊಂಡಿರ್ತಾರೆ, ಅಥವಾ ಕೆಲವೊಮ್ಮೆ ಉಲ್ಟಾ ಆಗಿರ್ತವೆ ಈ ಮನೆಗಳಲ್ಲಿ, ಅಂಥವರು ಇದನ್ನು ಬಿಡಿಸ್ಬೇಕೆಂಬತಕ್ಕಂಥ ಮನಸ್ಥಿತಿ ಇರುತ್ತಲ್ಲ ನಿಮಗೆ, ಅವರ ಬಟ್ಟೆಯನ್ನು ತೆಗೆದುಕೊಂಡು ಹೋಗಿ ಹರಿಯುವಂಥ ನೀರಿಗೆ ವಿಸರ್ಜನೆ ಮಾಡಿ. ಖಂಡಿತ ಅವರಲ್ಲಿ ಒಂದು ಜ್ಞಾನ ಪ್ರಕಾಶ ಅನ್ನೋದು ಬಿಡುತ್ತೆ. ತನ್ನ ಬುದ್ಧಿಗೆ ಕವಿದಿರ್ತಕ್ಕಂತಹ ಮಂಕುಗಳು ಕಳೆದು ಹೋಗುತ್ತೆ. ಆದಷ್ಟು ಜೀವನದಲ್ಲಿ ಏನಾಗ್ತಾ ಇರುತ್ತಂದರೆ, ವಶದಂತಹ ಕ್ರಿಯೆಗಳು. ಒಬ್ಬ ವ್ಯಕ್ತಿ ಏನೋ ಒಂದು ರೀತಿಯಲ್ಲಿ ಚೆನ್ನಾಗಿದ್ದಾನೆ, ದುಡಿಮೆ ಇದೆ, ಶಕ್ತಿ ಇದೆ, ಸೌಂದರ್ಯ ಇದೆ, ಹಾಗೆ ಅವನಲ್ಲಿ ಬಲಾಬಲಗಳು ಇದೆ ಎಂಬುದಾಗಿ ಗೊತ್ತಾಗುತ್ತೆ. ಆಗ ಮಾತುಗಳಿಂದ, ಕಾಮನೆಗಳಿಂದ, ಕೃತ್ಯಗಳಿಂದ ಹೇಗಾದರೂ ಆ ವ್ಯಕ್ತಿನ ತಮ್ಮ ಒಂದು ಬುಟ್ಟಿಗೆ ಹಾಕ್ಕೊಳ್ಳುವಂಥ ಒಂದು ವ್ಯವಸ್ಥೆ ನಡೆಯುತ್ತೆ. ತಪ್ಪು ಒಂದೇ ಕಡೆ ನಡೆಯೋದಿಲ್ಲ, ಅವನು ಹಿಂದೆ ಹೋಗ್ತಾ ಇರ್ತಾನೆ. ಅದು ಒಂದು ರೀತಿಯಲ್ಲಿ ಅವನು ಚಾಳಿ ಆಗಿರುತ್ತೆ ಕೂಡ ಹೌದು. ಅಲ್ಲೇನು ಮುಖ್ಯವಾಗಿ ನಡೆಯೋದು ಇವನ ಒಂದು ಸ್ಥಿತಿವಂತಿಕೆ ಅಥವಾ ಹಣಕಾಸಿನ ಒಂದು ವಿಚಾರ ವ್ಯವಸ್ಥೆ. ಬಲಿಷ್ಠತೆ ಇದಾನಂತ ಗೊತ್ತಾಗಿದ ತಕ್ಷಣ ಹಿಪ್ಪಿ ಹಿಂಡಿ ಹೀರೆ ಮಾಡಿಬಿಡ್ತಾರೆ. ಈ ರೀತಿಯಾದಂಥ ಒಂದು ವ್ಯವಸ್ಥೆ. ಹೀಗೆ ಅನೈತಿಕ ಸಂಬಂಧದಂಥದ್ದು ಬೆಳವಣಿಗೆ ಆಗಿ ಒಂದು ರೀತಿಯಲ್ಲಿ ಅಲ್ಲಿ ಜೀವನ ಇದ್ದರೆ ಅಲ್ಲೆಲ್ಲ ಚೆನ್ನಾಗೇ ನಡೀತಾ ಇರುತ್ತೆ, ದುಡ್ಡು ಬರುತ್ತೆ, ಸಂತೋಷನೂ ಇರುತ್ತೆ, ಸೌಖ್ಯನೂ ಇರುತ್ತೆ, ಎಲ್ಲ ನಡೀತಾ ಬಿಟ್ಬಿಡಿ. ಆದರೆ ಈ ಕಡೆ ಪರಿಸ್ಥಿತಿ ಯೋಚನೆ ಮಾಡಬೇಕಲ್ಲ. ನಂಬಿ ಬಂದಿರತಕ್ಕಂತಹ, ಕಟ್ಕೊಂಡು ಬಂದಿರತಕ್ಕಂಥ ಸ್ತ್ರೀ ಇರ್ಬೋದು, ಮಕ್ಕಳು ಇರ್ಬೋದು, ಅವ್ರ ಬದುಕನ್ನು ಏನು ಮಾಡ್ತೀರಿ ನೀವು? ಹಾಳುಗೆಡಬಹುದು. ಇಲ್ಲಿ ಮಕ್ಕಳು ಏನೂ ತಿಂದೆ ಇರೋದ್ರಲ್ಲಿ ಹೆಂಗೋ ಜೀವನ ಮಾಡ್ತಾ ಇರ್ತಾರೆ. ಅದು ಯಾವುದೋ
ಕಂಡರ ಮಕ್ಳಿಗೆ ಹೋಗ್ಬಿಟ್ಟು ಉಪ್ಪರಿಗೆ ಇಲ್ಲಿ ಕೂರಿಸಿ ಚೆನ್ನಾಗಿ ತಿನ್ನಿಸ್ತಾ ಇರ್ತಾರೆ. ಇಲ್ಲಿ ಕಟ್ಕೊಂಡಿರೋ ಹೆಂಡ್ತಿಗೆ ಒಂದು ಸೀರೆ ತಂದು ಕೊಡೋ ಯೋಗ್ಯತೆ ಇರೋದಿಲ್ಲ, ಅದು ಕಂಡರು ಹೋಗ್ಬಿಟ್ಟು ಅಲ್ಲಿ ಚಿನ್ನ ಬಂಗ್ಲೆ ಎಲ್ಲನೂ ಕೊಡ್ತಾ ಇರ್ತಾರೆ. ಇದು ಜೀವನದಲ್ಲಿ ನೀವು ಮಾಡುವಂಥ ಮಹಾ ತಪ್ಪು. ಇಂಥ ಕೃತ್ಯಗಳಿಂದ ಹೊರಗಡೆ ಬನ್ನಿ. ಯಾವಾಗಲೂ ವಯಸ್ಸು ಸಹಜವಾಗಿರೋದಿಲ್ಲ, ಯಾವಾಗಲೂ ನಿಮ್ಮ ಕಾಮನೆಯ ಶಕ್ತಿ ಅದೇ ಮಟ್ಟಿಗೆ ಇರುತ್ತೆ ಅನ್ನೋದು ತಿಳ್ಕೊಬೇಡಿ. ದೇಹ ಅನ್ನೋದು ನಶ್ವರ ಆಗ್ತಾ ಹೋಗುತ್ತೆ, ಸವಿತಾನೇ ಹೋಗುತ್ತೆ, ಕಡಿಮೆ ಆಗ್ತಾನೆ ಹೋಗುತ್ತೆ. 16 ವರ್ಷದ ಹುಡುಗನಿಗೂ 30 ವರ್ಷದ ಹುಡುಗನಿಗೂ 80 ವರ್ಷದ ವ್ಯಕ್ತಿಗೂ 50 ವರ್ಷದ 70 ವರ್ಷದ 80 ವರ್ಷದ ವ್ಯಕ್ತಿಗೂ ಶಕ್ತಿ ಒಂದೇ ರೀತಿಯಲ್ಲಿ ಇರೋದಿಲ್ಲ. ಅವನು ಓಡಿ ಬಂದು ಎಗರಿದ್ರೆ ಅಷ್ಟು ದೂರ ಹೋಗ್ಬೋದು, ಅದೇ 50 ವರ್ಷ ಆದಮೇಲೆ ಓಡಲಿಕ್ಕೂ ಆಗಲ್ಲ ಮನುಷ್ಯನಿಗೆ. ಹಾಗೆ ಕಳ್ಕೊಂಡು ಹೋಗ್ತಾನೆ ಇರುತ್ತೆ. ಇಂಥ ಪರಿಸ್ಥಿತಿಯಲ್ಲಿ ಇದ್ದಿದ್ದು ಎಲ್ಲ ಕೂಡ ಇನ್ನೊಬ್ಬರು ಕೊಟ್ಟ ಮೇಲೆ ನಿಮ್ಮ ಸ್ಥಿತಿ ಜೀವನ ಅನ್ನೋದು ಅತಂತ್ರ ಆಗುತ್ತೆ. ನಾಳೆ ನಿಮ್ಮಲ್ಲಿ ಬರಿದಾದಾಗ ನಿಮ್ಮನ್ನು ತಿರುಗಿ ನೋಡೋರು ಇರೋದಿಲ್ಲ. ಕಟ್ಕೊಂಡಿರೋ ಹೆಂಡ್ತಿನೇ ಬರಬೇಕು, ನಿಮ್ಗೆ ಹುಟ್ಟಿಸಿರೋ ಮಕ್ಕಳೇ ಬರಬೇಕು. ಅದನ್ನು ಅರ್ಥ ಮಾಡ್ಕೊಂಡು ಜೀವನ ಮಾಡಿ. ನೀವು ಒಳ್ಳೆಯ ರೀತಿ ಇದ್ದರೆ ಒಳ್ಳೆಯದೇ, ನಿಮ್ಗೆ ಹೆಂಗಾದ್ರೂ ಮಾಡಿ ತೊಗೊಂಬರ್ಬೋದು. ನೀವು ಕೆಟ್ಟದಾಗಿ ವಿಚಾರ ಮಾಡಿದರೆ ಏನೋ ಒಂದು ರೀತಿಯಲ್ಲಿ ನಿಮಗೂ ಕೂಡ ತಾತ್ಸಾರ, ಸಮಾಜದಲ್ಲಿ ಬೆಲೆ ಇರೋದಿಲ್ಲ. ಸಮಾಜ ಬಿಡಿ, ಸ್ವತಃ ಹೆಂಡತಿ ಮಕ್ಕಳೇ ನಿಮಗೆ ಗೌರವ ಕೊಡೋದಿಲ್ಲ. ಆ ರೀತಿಯಾದಂಥ ನರಕಮಯವಾದಂಥ ಜೀವನ ಸಾಗುತ್ತೆ. ವ್ಯಕ್ತಿಗೆ ಏನೋ ಆಗಿ ಬಿದ್ದರೆ ನೋಡ್ಕೊಳೋದು ಮನೆಯವರೇ ವಿನಃ ಇನ್ನೊಬ್ಬರು ಬರೋದಿಲ್ಲ. ಹಾಗಾಗಿ ನಿಮ್ಮ ಮನೆಗೆ ನೀವು ರಾಜರಾಗಿ, ನಿಮ್ಮ ಮನೆಯ ನೀವು ಅಧಿಪತ್ಯರಾಗಿ. ಇನ್ನೊಬ್ಬರು ಮನೆಗೆ ಅಧಿಪತಿ ಆಗಲಿಕ್ಕೆ ಇದ್ದಿದ್ದೆಲ್ಲ ಕಳ್ಕೊಂಡು ಹೋಗಿ ನಿಮ್ಮ ಪರಿಸ್ಥಿತಿನ ಅತಂತ್ರ ಮಾಡ್ಕೋಬೇಡಿ. ಪಾಪ ಭಾಳಷ್ಟು ಜನ ಗೊತ್ತಿರುತ್ತೆ, ನೋಡ್ತಾ ಇರ್ತಾರೆ, ಕೇಳ್ತಾ ಇರ್ತಾರೆ, ಕುಟುಂಬದಲ್ಲಿ ಕೂತ್ಕೊಂಡು ನ್ಯಾಯ ಪಂಚಾಯತ್ ಎಲ್ಲ ಮಾಡಿ ಬುದ್ಧಿವಾದ ಹೇಳಿ ಸಾಕಾಗಿರುತ್ತೆ. ಆದರೂ ಹಾಳಾದವನು ಏನು ಅನ್ನೋದು ಬಿಡೋದಿಲ್ಲ. ಯಾಕಂದರೆ ಅವ್ನಿಗೆ ಏನೋ ಒಂದು ವಶ ಆಗಿರುತ್ತೋ ಅಥವಾ ಮಾತುಗಳಾಗಿರುತ್ತೋ ಅಥವಾ ಆಕೆನೇ ಸುರಸುಂದರಿ ಅಪ್ಸರೆ ಆಗಿರ್ತಾರೋ ಗೊತ್ತಿಲ್ಲ. ಹೀಗೆ ಮನೋ ಚಂಚಲತೆ, ಕಾಮನೆಗಳು ಎಲ್ಲ ಒಂದು ಕಡೆ ಇಂತಹ ದೌರ್ಬಲ್ಯವಾದಂಥ ಜೀವನ ಸಾಗಿಸ್ಲಿಕ್ಕೆ ತೊಂದರೆ ಮಾಡಿಕೊಡುತ್ತೆ. ಹಾಗಾಗಿ ಇಂಥ ಪರಿಸ್ಥಿತಿಯಲ್ಲಿ ನರಳಾಟ ಮಾಡೋದಕ್ಕಿಂತ ಈ ಪರಿಹಾರವನ್ನು ಮಾಡಿ. ಖಂಡಿತ ಇದರಿಂದ ನಿಮ್ಮ ಜೀವನ ಕೂಡ ಬದಲಾವಣೆ ಆಗಲಿ ಅಂತಕ್ಕಂತಹ ಒಂದು ಅಭಿಪ್ರಾಯದಿಂದ, ಸದುದ್ದೇಶದಿಂದ ಈ ಮಾಹಿತಿಯನ್ನು ನಾನು ತಿಳಿಸ್ತಾ ಇದ್ದೀನಿ. ಮಾಡಿ ವೀಕ್ಷಕರೇ, ಒಳ್ಳೆಯದಾಗಲಿ. ನಾನು ನಿಮ್ಮ ಗಿರಿಧರ್ ಭಟ್. ನಮ್ಮ ಕಚೇರಿ ಅಥವಾ ಮನೆ ಬಂದು ಜ್ಞಾನಭಾರತಿ ಯೂನಿವರ್ಸಿಟಿ ಕ್ವಾರ್ಟರ್ಸ್ ಸರ್ಕಲ್ ಬೆಂಗಳೂರಲ್ಲಿದೆ. ಬರೋರು ಮೊದಲೇ ಸಮಯವನ್ನು ನಿಗದಿಪಡಿಸ್ಕೊಂಡು ಬನ್ನಿ. ಬರಲಿಕ್ಕೆ ಸಾಧ್ಯ ಆಗಿಲ್ಲ ಅಂತಂದರೆ ಈ ಕೆಳಗಡೆ ಕಾಣ್ತಾ ಇರ್ತಕ್ಕಂಥ ನಂಬರ್ಗೆ ಕರೆ ಮಾಡಿ ಮುಕ್ತವಾಗಿ ಸಮಾಲೋಚನೆ ಕೂಡ ಮಾಡ್ಬೋದು. ಶುಭವಾಗಲಿ. ನಮಸ್ಕಾರ.